ನಿನಗಾಗಿ ಭಾಗ 19. ಅವನಿಗೆ ತುಂಬ ಬೇಸರವಾಗುತ್ತಿತ್ತು. ತಾನು ಇವಳನ್ನು ಚೆನ್ನಾಗಿ ನೋಡಿಕೊಂಡಿಲ್ಲ, ತುಂಬ ಕಷ್ಟ ಕೊಟ್ಟಿದ್ದೇನೆ, ಅದಕ್ಕೆ ಇವಳು ಈ ರೀತಿ ಆಡುತ್ತಿದ್ದಾಳೆ. ಇವಳ ಮನಸ್ಸನ್ನು ಗೆಲ್ಲಬೇಕು. ಪ್ರಪಂಚದಲ್ಲಿ ಕಷ್ಟವಾಗಿದ್ದು ಯಾವುದೂ ಇಲ್ಲ. ನಾನು ಜೀವನದಲ್ಲಿ ತುಂಬ ವಿಷಯದಲ್ಲಿ ಸೋತಿದ್ದೆ, ಪ್ರತಿಯೊಂದು ಕೂಡ ಪುನಃ ಗೆದ್ದಿದ್ದೇನೆ. ಇವಳ ಮನಸ್ಸನ್ನು ಗೆಲ್ಲುತ್ತೇನೆ. ಇವಳು ಯಾವುದೇ ಕಾರಣಕ್ಕೂ ವಿಕ್ಕಿಯ ಹಿಂದೆ ಹೋಗಲು ಮಾತ್ರ ನಾನು ಬಿಡುವುದಿಲ್ಲ. ಇವಳು ನನ್ನವಳು ಮಾತ್ರ ಅಂತ ತನ್ನ ಮನಸ್ಸಿಗೆ ಸಾರಿ ಹೇಳಿದ. ಅವಳು ಈಗಲೂ ಕೂಡ ತುಂಬ ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾಳೆ. ಸದ್ಯಕ್ಕಂತೂ ಹೇಳುವುದಿಲ್ಲ, ನನ್ನ ದೇಹದ ಬಿಸಿ ಅಷ್ಟು ಚೆನ್ನಾಗಿತ್ತೇನೋ ಅವಳಿಗೆ ಅಂತ ಮನಸ್ಸಿನಲ್ಲಿ ಇವನೇ ಅಂದುಕೊಂಡ. ಸಡನ್ ಆಗಿ ಇವನಿಗೆ ಆ ಅನುಭವ ನೆನಪಾಯಿತು. ಅವಳ ಮೆತ್ತನೆಯ ಮೃದುವಾದ ದೇಹವನ್ನು ತಬ್ಬಿಕೊಂಡು ಮಲಗಿದ್ದಾಗ ಈ ಪ್ರಪಂಚವೇ ಬೇಡ ಅಂತ ಅನಿಸಿಬಿಟ್ಟಿತ್ತು. ಇವಳಿದ್ದರೆ ಸಾಕು ನನಗೆ ಅಂತ. ಮೊದಲು ಅವಳಿಗೆ ಚಳಿ ಕಡಿಮೆ ಆದರೆ ಸಾಕು ಅನ್ನುವ ಉದ್ವೇಗದಲ್ಲಿ ಇದ್ದೆ. ಅವಳಿಗೆ ಚಳಿ ಕಡಿಮೆಯಾಗಿ ಅವಳು ಆರಾಮವಾಗಿ ನಿದ್ರೆ ಮಾಡುತ್ತಿರಬೇಕಾದಾಗ ಅವಳನ್ನು ಮುದ್ದಾಡಬೇಕು, ಕಚ್ಚಿ ತಿನ್ನಬೇಕು. ಅವಳ ದೇಹದ ಪ್ರತಿ ಭಾಗವು, ಪ್ರತಿ ಅಣು ನನ್ನದೇ ಅನ್ನುವ ಯೋಚನೆಯಲ್ಲಿ ಇದ್ದೆ. ಆದರೆ ವಿಕ್ಕಿ ಮಧ್ಯೆ ಬಂದು ಎಲ್ಲ ಹಾಳು ಮಾಡಿದ. ಕೇವಲ ಅವನ ಹೆಸರೇ ನಮ್ಮಿಬ್ಬರನ್ನು ದೂರ ಮಾಡಿದ್ದು. ಅಕಸ್ಮಾತ್ ಅವನು ಇಲ್ಲಿ ಬಂದು ಬಿಟ್ಟರೆ ತುಂಬ ಕಷ್ಟವಾಗುತ್ತದೆ. ಆದಷ್ಟು ಅವನು ಇಲ್ಲಿ ಬರದಂತೆ ತಡೆಯಬೇಕು. ಅವನು ಬರುವುದರ ಒಳಗೆ ಇವಳು ನನ್ನವಳಾಗಬೇಕು ಅಷ್ಟೇ ಅಂತ ನಿರ್ಧರಿಸಿದ. ಅವಳ ಪಕ್ಕ ಮಲಗಿದ್ದು ಅವಳ ದೇಹಕ್ಕೆ ಅಂಟಿಕೊಂಡು ಎಷ್ಟು ಸುಂದರವಾಗಿತ್ತು ಆ ಅನುಭವ. ಇನ್ನು ನಾವಿಬ್ಬರು ಸಂಪೂರ್ಣವಾಗಿ ಒಂದಾಗಿ ನಮ್ಮಿಬ್ಬರಿಗೆ ಮಕ್ಕಳಾದರೆ ಎಷ್ಟು ಚೆನ್ನಾಗಿರುತ್ತದೆ. ಇಷ್ಟೊಂದು ಯೋಚಿಸಲು ಶುರು ಮಾಡಿದ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಅದು ವಿಕ್ರಮ್ನ ಅಮ್ಮನ ಕಾಲ್ ಆಗಿತ್ತು. ಅವಳು ಈಗಲೇ ಬಾ, ನಾನು ನಿನ್ನನ್ನು ಮಾತನಾಡಿಸಬೇಕು ಅಂತ ಕೇಳಿದಳು. ಅಮ್ಮ, ಈಗ ತಾನೇ ಎದ್ದಿದ್ದೇನೆ, ಇಷ್ಟು ಬೇಗ ನಾನು ಮಾರ್ನಿಂಗ್ ವಾಕ್ಗೆ ಹೋಗಬೇಕು, ಬಂದ ತಕ್ಷಣ ಸಿಗುತ್ತೇನೆ ಅಂತ ಹೇಳಿದ. ನಾನು ಕರೆದ ತಕ್ಷಣ ಬಾ ಅಂತ ಹೇಳಿದರೆ ನೀನು ಇಷ್ಟ ಬಂದ ರೀತಿ ಮಾತನಾಡುತ್ತೀಯ. ಮೊದಲೆಲ್ಲ ನೀನು ಹೀಗೆ ಇರಲಿಲ್ಲ. ಅಮ್ಮ ಕರೆದ ತಕ್ಷಣ ಬರುವುದು ಮಕ್ಕಳ ಕರ್ತವ್ಯ ಅಷ್ಟೇ. ಈಗಲೇ ಬಾ, ನಿನ್ನ ಜೊತೆ ಮಾತನಾಡಬೇಕು. ಅವಳಿಗೆ ಬೆಡ್ಶೀಟನ್ನು ಸರಿ ಮಾಡಿ ಅವರ ಅಮ್ಮನನ್ನು ಮೀಟ್ ಮಾಡಲು ಅವಳ ರೂಮ್ಗೆ ಹೋದ. ಸೂರ್ಯ ಅವರು ಬಹಳ ಬೇಗ ಎದ್ದು ಮಾರ್ನಿಂಗ್ ವಾಕ್ಗೆ ಹೋಗಿರುತ್ತಾರೆ. ಅವರು ಸೂರ್ಯ ಉದಯವಾಗುವುದಕ್ಕಿಂತ ಮುಂಚೆ ಪ್ರತಿದಿನ ಬೆಳಿಗ್ಗೆ ಹೇಳುವುದು ಅವರ ಯೋಗ, ಮಾರ್ನಿಂಗ್ ವಾಕ್, ಪಾರ್ಕ್ನಲ್ಲಿ ಕುಳಿತುಕೊಂಡು ನ್ಯೂಸ್ ಪೇಪರ್ ಓದುವುದು. ಈ ರೀತಿ ಹವ್ಯಾಸಗಳು ಅವರಿಗೆ ಖುಷಿ ನೀಡುತ್ತದೆ. ಅವರ ಜೊತೆ ಅವರ ವಯಸ್ಸಿನ ತುಂಬ ಗೆಳೆಯರು ಅವರಿಗೆ ಸಾಥ್ ನೀಡುತ್ತಾರೆ. ಆದರೆ ಅಮ್ಮ ಯೋಗ ಮಾಡುವುದಿಲ್ಲ. ಮನೆಯಲ್ಲೇ ಜಿಮ್ ಸೆಟ್ ಮಾಡಿದ್ದಾರೆ. ಒಂದು ರೂಮಿನಲ್ಲಿ ವರ್ಕೌಟ್ ಮಾಡುವುದು. ಅಪ್ಪ ಉತ್ತರವಾದರೆ ಅಮ್ಮ ದಕ್ಷಿಣ. ಅಪ್ಪ ಹಳ್ಳಿಯ ಜನರ ರೀತಿ ಇದ್ದರೆ ಅಮ್ಮ ಮಾಡರ್ನ್ ಫಾರಿನ್ ರಿಟರ್ನ್ ಥರ ಆಡ್ತಾರೆ. ಅಮ್ಮನ ಬಳಿ ಹೋಗಿ ಅಮ್ಮನಿಗೆ ವಿಶ್ ಮಾಡಿದೆ. ಅವಳು ಕೂಡ ರಿಟರ್ನ್ ವಿಶ್ ಮಾಡುತ್ತಿದ್ದಳು. ಆದರೆ ಈ ಬಾರಿ ಮುಖವನ್ನು ಸಿಂಡರಿಸಿಕೊಂಡಿದ್ದಳು. ನನಗೆ ಅನಿಸಿತು ಸೀರಿಯಸ್ ವಿಷಯ ಇರಬೇಕು, ಅದಕ್ಕೆ ಈ ರೀತಿ ಆಡುತ್ತಿದ್ದಾಳೆ ಅಂತ. ನಿನ್ನ ತಂಗಿ ಆರೋಗ್ಯದಲ್ಲಿ ತುಂಬ ಏರುಪೇರು ಆಗುತ್ತಿದೆ. ಅವಳು ವಿಕ್ಕಿಯನ್ನು ನೋಡಬೇಕು ಅಂತ ಪದೇ ಪದೇ ಕನವರಿಸುತ್ತಿದ್ದಾಳೆ. ಎಲ್ಲಿ ಹುಡುಕಿದರೂ ಕೂಡ ವಿಕ್ಕಿ ಸಿಗುತ್ತಿಲ್ಲ. ಈಗ ಏನು ಮಾಡುವುದು? ವಿಕ್ರಮ್ ಕೆಳಗೆ ಕುಸಿದ. ಎಲ್ಲ ಪ್ರಯತ್ನಗಳು ಮಾಡುತ್ತಿದ್ದರೂ ಕೂಡ ವಿಕ್ಕಿ ಸಿಗುತ್ತಿಲ್ಲ. ಅವನು ಸಿಗದೆ ನನ್ನ ತಂಗಿಯ ಆರೋಗ್ಯ ಸರಿ ಹೋಗುವುದಿಲ್ಲ. ಎಲ್ಲ ನಾನು ನೋಡಿಕೊಳ್ಳುತ್ತೇನೆ ಅಮ್ಮ, ಯೋಚಿಸಬೇಡ. ಎಲ್ಲೆಲ್ಲಿ ಹುಡುಕಿಸಲು ಸಾಧ್ಯ ಅಲ್ಲಲ್ಲಿ ಹುಡುಕಿಸುತ್ತೇನೆ ಅಂತ ಹೇಳಿ ಅವರ ಅಮ್ಮನನ್ನು ತಬ್ಬಿಕೊಂಡ. ಆದರೆ ಅವಳು ಜೋರಾಗಿ ಅಳುತ್ತಿದ್ದಳು. ಇವನ ಮನಸ್ಸು ಕೂಡ ಸ್ವಲ್ಪ ಎಮೋಷನಲ್ ಆಯಿತು. ಆದರೆ ಇವನು ಅದನ್ನೆಲ್ಲ ತೋರಿಸಿಕೊಳ್ಳುವ ರೀತಿ ಇಲ್ಲ. ಅಮ್ಮ ಇನ್ನು ಕೆಳಗೆ ಕುಸಿದು ಹೋಗುತ್ತಾಳೆ ಅಂತ. ಈ ವಿಕ್ಕಿ ನನ್ನ ಬದುಕಿನ ದೊಡ್ಡ ಎನಿಮಿ ಆಗಿದ್ದಾನೆ. ವಿಧಿ ಇಲ್ಲದೆ
ಅವನು ಹೊರಬಂದ. ಬಂದವನು ಅವನನ್ನು ಹುಡುಕಿಸಲು ಅವನಿಗೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಇದೆ ಅಲ್ಲಲ್ಲಿ ಪ್ರಯತ್ನ ಮಾಡುತ್ತಿದ್ದ. ವಿಕ್ರಮ್ನ ಅಣ್ಣ ಮನೆಯ ಯಾವ ವಿಷಯದಲ್ಲೂ ಕೂಡ ತಲೆ ಹಾಕುವುದಿಲ್ಲ. ಅವನಿಗೆ ಯಾರು ಇದ್ದರೂ ಒಂದೇ, ಇಲ್ಲದೆ ಇದ್ದರೂ ಒಂದೇ. ಹೆಂಡತಿ ಮಕ್ಕಳು ಇದ್ದರೆ ಸಾಕು. ಅವರ ಅಪ್ಪ ಅಮ್ಮ ಶ್ರೀಮಂತರು, ಅದಕ್ಕಾಗಿ ಹೆಂಡತಿಯನ್ನು ನೋಡಿಕೊಂಡು ಕುಳಿತಿರುತ್ತಾನೆ. ಮನೆ ಎಲ್ಲ ಜವಾಬ್ದಾರಿ ವಿಕ್ರಮ್ದೆ. ವಿಕ್ರಮ್ನ ಅಪ್ಪ ಅವನ ಹೆಂಡತಿಯ ಮಾತನ್ನು ಕೇಳುವುದಿಲ್ಲ. ಇದಕ್ಕೆಲ್ಲ ಬಲಿಯಾಗುವುದು ವಿಕ್ರಮ್ ಮಾತ್ರ. ಅವನು ತುಂಬ ಇನ್ನೋಸೆಂಟ್. ಅದನ್ನು ಅವನ ಅಮ್ಮ ಚೆನ್ನಾಗಿ ಬಳಸಿಕೊಳ್ಳುತ್ತಾಳೆ. ಅವಳು ಯಾವಾಗಲೂ ಏನೇ ಬೇಕಿದ್ದರೂ ವಿಕ್ರಮ್ ಹತ್ತಿರ ಕೇಳುವುದು. ಈ ಮನೆಯ ಪಿಲ್ಲರ್ ವಿಕ್ರಮ್. ಇಷ್ಟು ಒಳ್ಳೆಯ ವಿಕ್ರಮ್ ಏಕೆ ಅಷ್ಟು ಕ್ರೂರಿಯಾದ ದಮಯಂತಿಯ ಜೊತೆ? ಅದಿನ್ನೂ ತಿಳಿಯುತ್ತಿಲ್ಲ. ಅವಳನ್ನು ಮನುಷ್ಯಳು ಅಂತ ಕೂಡ ನೋಡಿಲ್ಲ. ಇಲ್ಲಿ ವಿಕ್ರಮ್ ಮನೆಗೆ ಹೊಸ ತಲೆನೋವು ಶುರುವಾಗಿದೆ. ಅವನು ದಮಯಂತಿಯ ಕಡೆ ಹೋಗುತ್ತಿದ್ದಾನೆ. ಇನ್ನು ನನ್ನ ಆಟ ಮುಗಿಯಿತು. ನನ್ನ ಸಪೋರ್ಟ್ಗೆ ವಿಕ್ರಮ್ ಇರುವುದಿಲ್ಲ, ಬದಲಿಗೆ ಹೆಂಡತಿಯ ಗುಲಾಮ ಆಗಿರುತ್ತಾನೆ ಅಂತ ಅವಳು ಮನಸ್ಸಿನಲ್ಲಿ ಒದ್ದಾಡುತ್ತಿದ್ದಾಳೆ. ಇವರಿಬ್ಬರ ಸಂಬಂಧವನ್ನು ಹಾಳು ಮಾಡಲು, ಅವಳನ್ನು ಮನೆಯಿಂದ ಹೊರಗಡೆ ಹಾಕಲು ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡುತ್ತಿರುತ್ತಾಳೆ. ಇಂದು ಅದೇ ರೀತಿ ಆಯಿತು. ಇಲ್ಲಿ ದಮಯಂತಿಗೆ ನಿಧಾನವಾಗಿ ಎಚ್ಚರವಾಯಿತು. ಮೈಯೆಲ್ಲ ಭಾರದಂತೆ. ಪ್ರತಿ ರಾತ್ರಿ ಇತ್ತೀಚೆಗೆ ಇದೇ ರೀತಿ ಆಗುವುದು. ರಾತ್ರಿ ಮಲಗಿದಾಗ ಹೇಗೆ ಮಲಗಿದೆ, ಎಲ್ಲಿ ಮಲಗಿದೆ ಅನ್ನುವ ಅರಿವು ನನಗೆ ಇರುವುದಿಲ್ಲ. ಬೆಳಿಗ್ಗೆ ಆದಾಗ ತಲೆ ಭಾರದಿಂದ ಕೂಡಿರುತ್ತದೆ. ರಾತ್ರಿಯೆಲ್ಲ ಏನೋ ಆಗುತ್ತಿದೆ ನನ್ನ ಜೊತೆ ಅಂತ ಅನಿಸಿದರೂ ಕೂಡ ಮನಸ್ಸಿಗೆ ನಾನು ಪ್ರತಿಭಟಿಸಲು ಅಥವಾ ಪ್ರತಿಕ್ರಿಯಿಸಲು ಸಾಧ್ಯವಾಗುತ್ತಿಲ್ಲ. ಆ ರೀತಿಯ ಪರಿಸ್ಥಿತಿಯಲ್ಲಿ ಇರುತ್ತೇನೆ. ನಿನ್ನೆ ರಾತ್ರಿ ಕೂಡ ನನ್ನ ಜೊತೆ ಏನೇನೋ ಆಯಿತು ಅನ್ನುವ ರೀತಿ ಕ್ಷಣ ಕ್ಷಣಕ್ಕೂ ನನಗೆ ಅನಿಸುತ್ತಿತ್ತು. ಆದರೆ ಏನೂ ಅಂತ ತಿಳಿಯಲಿಲ್ಲ. ಕೊನೆಗೆ ಎಲ್ಲ ಚೆನ್ನಾಗಿತ್ತು. ಈ ಮನೆಯಲ್ಲಿ ಇಷ್ಟು ದಿನದಲ್ಲಿ ಆ ಕ್ಷಣಗಳು ಮಾತ್ರ ಚಂದ ಇತ್ತು ಅಂತ. ಆದರೆ ಏನೂ ಅಂತ ತಿಳಿಯುತ್ತಿಲ್ಲ. ರಾತ್ರಿ ಹೊತ್ತು ಸ್ವಲ್ಪ ಸುಖವಾಗಿದ್ದೆ. ತನ್ನ ಕಡೆ ನೋಡಿಕೊಂಡಳು. ತನ್ನ ಬಟ್ಟೆಗಳು ಬದಲಾಗಿತ್ತು. ತಾನು ಹಾಕಿದ್ದ ಬಟ್ಟೆ ಯಾವುದು ಅವಳಿಗೆ ತಿಳಿಯುತ್ತಿಲ್ಲ. ರೆಡ್ ಕಲರ್ ಗೌನ್ ಹಾಕಿದ್ದೆ, ಅದು ಮಾತ್ರ ನೆನಪಿರುವುದು. ರಾತ್ರಿಯೂ ಕೂಡ ನನ್ನ ಬಟ್ಟೆ ಚೇಂಜ್ ಆಗಿತ್ತು. ಈಗಲೂ ಚೇಂಜ್ ಆಗಿದೆ. ತನ್ನ ಎದೆಗಳ ಹತ್ತಿರ ಮುಟ್ಟಿಕೊಂಡಳು. ಬ್ರಾ ಹಾಕಿಲ್ಲ ಅವಳು. ಈಗ ಅವಳಿಗೆ ನಿಜವಾಗಲೂ ಭಯವಾಯಿತು. ನನ್ನ ಒಳಹುಡುಪುಗಳನ್ನು ತೆಗೆದವರು ಯಾರೋ. ಮೈ ಕೈ ಶೆಕೆಯಿಂದ ತೇವವಾಯಿತು. ವಿಕ್ರಮ್ ಬದಲಾಯಿಸಿದ್ದಾನೆ ನನ್ನ ಬಟ್ಟೆಗಳನ್ನು ಅಂತ ತಿಳಿದು ಅವಳು ನಿಂತನ್ನೆಲ್ಲ ಬಾಯಿ ಬಿಡಬಾರದೆ ಅನ್ನುವಷ್ಟು ದುಃಖಪಟ್ಟಳು. ಯಾರನ್ನು ಕೇಳಲಿ ಪದೇ ಪದೇ ತನ್ನನ್ನೇ ದೂಷಿಸಿಕೊಳ್ಳುತ್ತಾ ಕುಳಿತಿದ್ದಳು. ಅವಳಿಗೆ ನೆನಪಾಗುವುದು ಒಂದೇ, ನಾನು ಹೇಗಿದ್ದರೂ ವಿಕ್ಕಿ ನನ್ನನ್ನು ಒಪ್ಪಿಕೊಳ್ಳುತ್ತಾನೆ. ಆದರೆ ಈ ಎಂಜಿಲು ದೇಹವನ್ನು ಅವನಿಗೆ ಹೇಗೆ ಕೊಡಲಿ? ಅವನ ಪ್ರೀತಿ ಪರಿಶುದ್ಧ. ಆದರೆ ನಾನು ಅಷ್ಟರಲ್ಲಿ ವಿಕ್ರಮ್ದು ಅತಿಯಾಯಿತು. ದಿನದಿಂದ ದಿನಕ್ಕೆ ನನಗೆ ತಿಳಿದಿಲ್ಲವಾದರೂ ಅವರು ನನ್ನ ಜೊತೆ ಹತ್ತಿರ ಆಗಲು ಪ್ರಯತ್ನಿಸುತ್ತಿದ್ದಾನೆ. ಅಕಸ್ಮಾತ್ ಬಟ್ಟೆಗಳನ್ನು ಅವನು ಹಾಕಿದ್ದರೆ ನನ್ನನ್ನು ಏನೂ ಮಾಡದೆ ಇರಲು ಸಾಧ್ಯವೇ ಇಲ್ಲ. ಈಗ ಅವಳಿಗೆ ತಲೆ ಭಾರ ಜಾಸ್ತಿ ಆಯಿತು. ಕೂದಲುಗಳನ್ನು ಕಿತ್ತುಕೊಂಡು ಅಳುತ್ತಿದ್ದಳು. ರೂಮಿನ ಬಾಗಿಲನ್ನು ಹಾಕಬೇಕು ಅಂತ ಹೋದಳು. ಅಷ್ಟರಲ್ಲಿ ಮನೆ ಕೆಲಸದ ಶಾಂತಿ ಬಂದಳು. ಇವಳು ಅಳುತ್ತಿರುವುದನ್ನು ನೋಡಿ ಅವಳು ಕೂಡ ಗಾಬರಿಗೊಂಡಳು. ಏನಾಯಿತು ಅಮ್ಮವ್ರೆ, ಯಾಕೆ ಅಳುತ್ತಿದ್ದೀರಾ? ಏನಾದರೂ ಹೊಟ್ಟೆ ನೋವಾ, ತಲೆನೋವಾ? ಬನ್ನಿ ಮಸಾಜ್ ಮಾಡಿಕೊಡುತ್ತೇನೆ ಅಂತ ಏನೂ ಮಾತನಾಡದೆ ಇನ್ನೂ ಅಳುತ್ತಲೇ ಇದ್ದಳು ದಮಯಂತಿ. ಕೊನೆಗೆ ನನ್ನ ಬಟ್ಟೆಯನ್ನು ಯಾರು ಬದಲಾಯಿಸಿದ್ದು ಅಂತ ಕೇಳಿದಳು. ಶಾಂತಿಗೆ ಏನೂ ಅರ್ಥವಾಗಲಿಲ್ಲ. ಪದೇ ಪದೇ ಇವಳು ಕೇಳುತ್ತಿದ್ದಳು. ನಿನ್ನೆಯಿಂದ ನನ್ನ ಬಟ್ಟೆ 2 ಬಾರಿ ನನಗೆ ತಿಳಿಯದೆ ಬದಲಾಯಿಸಿದ್ದಾರೆ. ನೀವಾ ಅಥವಾ ಆ ವಿಕ್ರಮ್ಮ ಅಂತ ಕೇಳಿದಳು ತುಂಬ ಕೋಪ ಮಾಡಿಕೊಂಡು. ಅವಳನ್ನು ಇಷ್ಟು ಕೋಪದಲ್ಲಿ ಇದೇ ಮೊದಲ ಬಾರಿ ಶಾಂತಿ ನೋಡಿದಳು. ನಾನೇನಾದರೂ ನಿಜ ಹೇಳಿದರೆ ಇಂದು ಇಲ್ಲಿ ದೊಡ್ಡ ಜಗಳ ಆಗುತ್ತದೆ. ಈ ಹುಡುಗಿ ಅಪ್ಪ ಅವರ ಸಹಾಯದಿಂದ ಬೇಕಾದರೆ ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ. ಅಪ್ಪ ಅವರು ಯಾರನ್ನೂ ಕೂಡ ಕಟ್ಟಿ ಹಾಕುವುದಿಲ್ಲ. ಅವರ ಇಷ್ಟದ ಪ್ರಕಾರ ಬಿಡುತ್ತಾರೆ. ಈ ಪರಿಸ್ಥಿತಿಯನ್ನು ನಾನೇ ಸರಿ ಮಾಡಬೇಕು. ಇಲ್ಲ, ನಾನೇ ಬದಲಾಯಿಸಿದ್ದು. ನೀವು ನೀರಿನಲ್ಲಿ ತುಂಬ ನೆನೆದಿದ್ದೀರಿ, ಚಳಿಯಾಗುತ್ತದೆ ಅಂತ. ನಿಮಗೂ ಕೂಡ ಪ್ರಜ್ಞೆ ಇರಲಿಲ್ಲ ಸರಿಯಾಗಿ ಅಂತ ಹೇಳಿದಳು. ಈಗ ಸ್ವಲ್ಪ
ಸಮಾಧಾನವಾಯಿತು ದಮಯಂತಿಗೆ. ಪದೇ ಪದೇ ಕೇಳಿದಳು, ನೀವೇ ಅಲ್ಲವೇ ಬದಲಾಯಿಸಿದ್ದು ಅಂತ. ಇವಳಿಗೆ ಅವರಿಬ್ಬರ ವಿಷಯ ತಿಳಿದಿದ್ದರಿಂದ ಹೌದು ಹೌದು ಅಂತ ಹೇಳಿದಳು. ಈಗ ಏನಾದರೂ ತಿನ್ನುತ್ತೀರಾ ನೀವು? ತಿಂದ ಮೇಲೆ ನಿಮ್ಮ ರೂಮನ್ನು ಕ್ಲೀನ್ ಮಾಡುತ್ತೇನೆ ಅಂತ ಶಾಂತಿ ಹೇಳಿದಾಗ ಇವಳು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನನ್ನನ್ನು ಆ ಕೆಟ್ಟ ಮನುಷ್ಯನಿಂದ ಪ್ಲೀಸ್ ಕಾಪಾಡಿ. ಅವನ ಜೊತೆ ನನಗೆ ಇರಲು ಸಾಧ್ಯವಾಗುತ್ತಿಲ್ಲ. ನನ್ನ ಮೇಲೆ ಅವನಿಗೆ ಪ್ರೀತಿ ಬೇಡ, ಸ್ವಲ್ಪ ಸಾಮಾನ್ಯ ಮನುಷ್ಯಳು ಅಂತ ಕನಿಕರ ಕೂಡ ಇಲ್ಲ. ನನಗೆ ಇಲ್ಲೇ ಇರಲು ಆಗುತ್ತಿಲ್ಲ, ಉಸಿರು ಕಟ್ಟುತ್ತಿದೆ. ನಿನ್ನೆ ಅಷ್ಟು ಜನರ ಎದುರಿಗೆ ಮುತ್ತು ಕೊಟ್ಟ, ನನ್ನ ಮಾನ ಮರ್ಯಾದೆ ಹೋಯಿತು ಅಂತ ಅಳುತ್ತಿದ್ದಳು. ಆಗ ಶಾಂತಿ ಅಲ್ಲೇ ಇದ್ದ ಚೇರ್ ಮೇಲೆ ದಮಯಂತಿಯನ್ನು ಕೂರಿಸಿ ಇವಳು ಕೆಳಗೆ ಅವಳ ಕಾಲ ಕೆಳಗಡೆ ಕುಳಿತುಕೊಂಡಳು. ನೀನು ಚಿಂತೆ ಮಾಡಬೇಡ ಮಗಳೇ, ಯಾವುದೇ ಕೆಟ್ಟದ್ದು ನಿನ್ನ ಜೊತೆ ಆಗುವುದಿಲ್ಲ. ನಿನ್ನನ್ನು ನೋಡಿಕೊಳ್ಳಲು ನಾವೆಲ್ಲ ಇದ್ದೇವೆ. ಕೇವಲ ವಿಕ್ರಮ್ಗೆ ಮಾತ್ರ ನೀನು ಹೆಂಡತಿಯಲ್ಲ, ನಮಗೂ ಕೂಡ ಮಗಳು. ನಮ್ಮ ಜೊತೆಯೂ ಒಂದು ಸಂಬಂಧವಿದೆ. ವಿಕ್ರಮ್ನನ್ನು ಕಂಡರೆ ಇಷ್ಟವಿಲ್ಲ ಅಂತ ಹೇಳುತ್ತಿದ್ದೀಯಾ? ಸರಿ, ಆದರೆ ಸ್ವಲ್ಪ ದಿನಗಳು ನೋಡು, ನಿನಗೆ ಗೊತ್ತಾಗುತ್ತದೆ. ಪ್ರಪಂಚದ ಎಲ್ಲ ಹುಡುಗರಿಗಿಂತ ವಿಕ್ರಮ್ ತುಂಬ ಒಳ್ಳೆಯವನು ಅಂತ. ನೀನೇ ಸಾರಿ ಸಾರಿ ಹೇಳುತ್ತೀಯ. ದಮಯಂತಿ ಮನಸ್ಸಿನಲ್ಲಿ ಅಂದುಕೊಂಡಳು. ಯಾವುದೇ ಕಾರಣಕ್ಕೂ ಅವನು ಒಳ್ಳೆಯವನು ಆಗುವುದು ಬೇಡ. ನನಗೆ ಇಲ್ಲಿಂದ ಹೊರಗೆ ಹೋಗುವ ದಾರಿ ಬೇಕು. ಅದನ್ನು ನಾನು ಹುಡುಕಿಕೊಳ್ಳುತ್ತೇನೆ. ಅಲ್ಲಿಯವರೆಗೂ ನನ್ನನ್ನು ನಾನು ಕಾಪಾಡಿಕೊಳ್ಳಬೇಕು. ವಿಕ್ರಮ್ ನನ್ನನ್ನು ಹರಿದು ತಿಂದು ಬಿಡುತ್ತಾನೆ ಅಂತ ಅಂದುಕೊಂಡಳು. ಅಷ್ಟರಲ್ಲಿ ಶಾಂತಿ ಅವಳಿಗೆ ವೆಜ್ ನೂಡಲ್ಸನ್ನು ಮಾಡಿ ತಂದುಕೊಟ್ಟಳು. ಇವಳನ್ನು ಫ್ರೆಶ್ ಆಗಿ ಬರಲು ಹೇಳಿದಳು. ಇವಳು ಫ್ರೆಶ್ ಆಗಿ ಬಂದು ಕುಳಿತುಕೊಂಡಳು. ಶಾಂತಿ ಒಂದೊಂದೇ ತುತ್ತು ಸ್ಪೂನಿನಲ್ಲಿ ತಿನ್ನಿಸುತ್ತಿದ್ದಳು. ಆಗ ಪರವಾಗಿಲ್ಲ, ನಾನೇ ತಿನ್ನುತ್ತೇನೆ. ನಿಮಗೆ ಮನೆಯಲ್ಲಿ ತುಂಬ ಕೆಲಸವಿರುತ್ತದೆ, ಹೋಗಿ ಅಂತ ಹೇಳಿದರು. ಅವಳು ಕೇಳಲಿಲ್ಲ. ನಿನಗೆ ತಿನ್ನಿಸಿದರೆ ನನಗೆ ಖುಷಿಯಾಗುತ್ತದೆ. ನೀನು ನನ್ನ ಮಗಳ ರೀತಿ ಇದ್ದೀಯಾ ಅಂದಾಗ ಅವಳು ಎಮೋಷ್ನಲ್ ಆದಳು. ಅಮ್ಮನ ಕೈತುತ್ತು ತಿಂದಿದ್ದು ಅವಳಿಗೆ ನೆನಪೇ ಇಲ್ಲ. ಊಟ ಸಿಗುತ್ತಾ ಇದ್ದಿದ್ದೇ ತೀರಾ ಕಡಿಮೆ, ಇನ್ನು ಕೈತುತ್ತು ಎಲ್ಲಿ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಊಟ ಆಯಿತು. ಅಷ್ಟರಲ್ಲಿ ದಮಯಂತಿ, ಪ್ಲೀಸ್ ನಾನು ಕೇಳುತ್ತೇನೆ ಅಂತ ನೀವು ಬೇಸರ ಮಾಡಿಕೊಳ್ಳಬೇಡಿ ಅಂತ ಶಾಂತಿಯ ಕೈಯನ್ನು ಹಿಡಿದುಕೊಂಡಳು. ಪ್ರತಿದಿನ ಬೆಳಿಗ್ಗೆ ನನಗೆ ತಲೆ ಭಾರದಿಂದ ಇರುತ್ತದೆ. ರಾತ್ರಿ ಆಗಿದ್ದು ನೆನಪಿರುವುದಿಲ್ಲ. ರಾತ್ರಿ ಹೊತ್ತು ಅರೆ ಪ್ರಜ್ಞಾವಸ್ಥೆಯಲ್ಲಿ ಇರುತ್ತೇನೆ. ನನ್ನ ದೇಹವನ್ನು ಯಾರೋ ಬಳಸಿಕೊಳ್ಳುತ್ತಿದ್ದಾರೆ ಅಂತ ಅನಿಸುತ್ತದೆ. ಆದರೆ ಏನಾಗುತ್ತಿದೆ ಅಂತ ತಿಳಿಯುತ್ತಿಲ್ಲ. ಪದೇ ಪದೇ ನನಗೆ ಹಿಂಸೆ ಆಗುತ್ತಿದೆ. ಇಂದು ಕೂಡ ಬೆಳಿಗ್ಗೆ ತುಂಬ ಭಯವಾಯಿತು. ನನ್ನ ಬಟ್ಟೆಯನ್ನು ವಿಕ್ರಮ್ ಬದಲಾಯಿಸಿದ್ದಾರೆ ಅಂತ. ಸದ್ಯ ನೀವು ಬದಲಾಯಿಸಿದ್ದು ಅಂತ ದಮಯಂತಿ ಹೇಳಿದಾಗ ಶಾಂತಿ ನಗುತ್ತಾ, ಯಾವುದೇ ಕಾರಣಕ್ಕೂ ಆ ಮಾತನ್ನು ಹೇಳಬೇಡ. ಅವನು ತುಂಬ ಒಳ್ಳೆಯವನು. ಅಷ್ಟಕ್ಕೂ ಅವನು ನಿನ್ನ ಗಂಡ. ಬಟ್ಟೆ ಬದಲಾಯಿಸಿದರೆ ಅದರಿಂದ ಏನು ತೊಂದರೆ ಆಗುತ್ತದೆ? ಅವನ ಮೇಲೆ ಅಷ್ಟು ದ್ವೇಷ ಯಾಕೆ? ಗಂಡ ಹೆಂಡತಿಯ ಬಟ್ಟೆಯನ್ನು ಬದಲಾಯಿಸಬಹುದು ಅಲ್ಲವೇ? ಅವನನ್ನು ಅಷ್ಟೊಂದು ದೂರ ಮಾಡಬೇಡ ಅಂತ ಶಾಂತಿ ಹೇಳಿದಳು. ದಮಯಂತಿಗೆ ಕೋಪ ಬಂತು. ನನಗೆ ಅವನು ಕಷ್ಟ ಕೊಟ್ಟಿದ್ದು ಯಾರಿಗೂ ತಿಳಿದಿಲ್ಲ. ಕೇವಲ ಅವನನ್ನು ಸಾಕಿದ್ದರಿಂದ ಅವನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹಾಡುತ್ತಾರೆ ಅಷ್ಟೇ ಹೊರತು ಇವರ ಹತ್ತಿರ ಯಾವುದೇ ರೀತಿಯ ನ್ಯಾಯವಿಲ್ಲ. ನಾನು ಸ್ನಾನ ಮಾಡುತ್ತೇನೆ ಅಂತ ವಾಶ್ರೂಮ್ಗೆ ನಡೆದೆ. ಇನ್ನು ಅವರ ಬಳಿ ಏನು ಮಾತನಾಡಿದರೂ ವ್ಯರ್ಥ. ಎಲ್ಲರೂ ನನಗೆ ಸಮಾಧಾನ ಮಾಡುತ್ತಾರೆ. ಇಷ್ಟು ಆಸ್ತಿ ಇದೆ, ಇಷ್ಟು ಶ್ರೀಮಂತ, ಅವನು ಒಳ್ಳೆಯವನು, ಜೊತೆ ಇರು, ಹೊರಗೆ ಹೋಗಬೇಡ ಅಂತ. ಆದರೆ ನಾನು ನನ್ನ ವಿಕ್ಕಿಯ ಪ್ರೀತಿಯನ್ನು ನೋಡಿದ್ದೇನೆ. ಆ ಪ್ರೀತಿ ಪ್ರಪಂಚದ ಎಲ್ಲ ಪ್ರೀತಿಗಳಿಗಿಂತ ಪರಿಶುದ್ಧ. ಅವನು ನನ್ನನ್ನು ಅಷ್ಟೊಂದು ಪ್ರೀತಿ ಮಾಡುತ್ತಿದ್ದ. ಸ್ನಾನ ಮಾಡಬೇಕಾದಾಗಲೂ ಕೂಡ ಅವಳಿಗೆ ಒಂದು ರೀತಿ ಮುಜುಗರವಾಗುತ್ತಿತ್ತು. ನಿನ್ನೆ ನಡೆದಿದ್ದೆಲ್ಲ ಒಂದೊಂದಾಗಿ ನೆನಪಾಯಿತು. ಅವನು ಮುತ್ತು ಕೊಟ್ಟಿದ್ದು, ನಾನು ಅಳುತ್ತಾ ಅಳುತ್ತಾ ರಾತ್ರಿಯ ಆ ಬೆಚ್ಚನೆಯ ಅನುಭವ, ಬೆಳಿಗ್ಗೆ ಏನು ಹಾಗೇ ಇಲ್ಲ ಅನ್ನುವ ರೀತಿ ಇದ್ದಿದ್ದು. ಅವಳಿಗೆ ಸ್ವಲ್ಪ ಸ್ವಲ್ಪ ಅನುಮಾನ ಶುರುವಾಗುತ್ತಿದೆ. ನನಗೆ ತಿಳಿಯುತ್ತಿಲ್ಲ, ಇಲ್ಲಿ ಯಾರೂ ನನ್ನವರಲ್ಲ. ಪ್ರತಿಯೊಬ್ಬರನ್ನೂ ನಾನು ಗಮನಿಸಬೇಕು. ಯಾರು ಕಣ್ಣು ಒರೆಸಿದರು, ಯಾರು ಊಟ ತಿನ್ನಿಸಿದರು ಅಂತ ನಾನು ಪ್ರತಿಯೊಂದು ವಿಷಯವನ್ನು ಶೇರ್ ಮಾಡಬಾರದು.
ಸಡನ್ನಾಗಿ ನನ್ನ ಕತ್ತಿನ ಹತ್ತಿರ ಹಲ್ಲಿನ ಗುರುತುಗಳು ಕಾಣಿಸಿತು. ಇದು ಪ್ರತಿ ಬಾರಿ ವಿಕ್ರಮ್ ಮಾಡುತ್ತಿದ್ದ ಗುರುತು. ರಾತ್ರಿ ಕೂಡ ಮಾಡಿದ್ದಾನೆ ಅನ್ನುವ ವಿಷಯ ತಿಳಿದು ಬೆಚ್ಚಿ ಕೆಳಗೆ ಕುಳಿತೆ. ರಾತ್ರಿ ಅವನು ನನ್ನ ಜೊತೆ ಇಂಟಿಮೇಟ್ ಆಗಿದ್ದಾನೆ. ನನಗೆ ತಿಳಿಯದೆ ಅದು ಹೇಗೆ ಸಾಧ್ಯ? ನಡೆದ ಎಲ್ಲ ವಿಷಯ ಯೋಚಿಸಲು ಪ್ರಯತ್ನಿಸುತ್ತಿದ್ದಾಳೆ, ಆಗುತ್ತಿಲ್ಲ. ಇಲ್ಲಿ ಶಾಂತಿ ದಮಯಂತಿ ಸ್ನಾನಕ್ಕೆ ಹೋದಾಗ ಮನಸ್ಸಿನಲ್ಲೇ ಕ್ಷಮೆ ಕೇಳಿದಳು. ಕ್ಷಮಿಸು ಮಗು, ನಿನ್ನನ್ನು ಮತ್ತು ವಿಕ್ರಮ್ನನ್ನು ಒಂದು ಮಾಡಲು ತಪ್ಪು ಮಾಡುತ್ತಿದ್ದೇನೆ. ಆದರೆ ಇದು ನಿನ್ನ ಒಳ್ಳೆಯದಕ್ಕೆ. ನಿನಗಿಂತ ಹೆಚ್ಚಿಗೆ ನಾನು ಸಾಕಿದ ಮಗು ವಿಕ್ರಮ್ಗೆ ಒಳ್ಳೆಯದಾಗುತ್ತದೆ. ಅವನಿಗೆ ನಿನ್ನಂಥ ಹುಡುಗಿಯೇ ಬೇಕು. ನೀನು ಬಂಗಾರ, ಅಪ್ಪಟ ಬಂಗಾರ ಅಂತ ಹೇಳುತ್ತಿದ್ದಳು. ಪ್ರತಿ ರಾತ್ರಿ ದಮಯಂತಿ ತಿನ್ನುವ ಊಟವಾಗಲಿ ಅಥವಾ ಹಾಲಾಗಲಿ ಅದಕ್ಕೆ ನಿದ್ರೆ ಬರುವ ಔಷಧಿಯನ್ನು ಹಾಕಿರುತ್ತಾರೆ. ರಾತ್ರಿ ಏನಾದರೂ ಕೂಡ ಅವಳಿಗೆ ಎಚ್ಚರವಾಗಬಾರದು. ಆ ಸಮಯದಲ್ಲಾದರೂ ವಿಕ್ರಮ್ ಹತ್ತಿರವಾಗಲಿ ಅನ್ನುವುದು ಇರುತ್ತದೆ. ಇಬ್ಬರು ಎಚ್ಚರವಾದರೆ ಕಿತ್ತಾಡುವುದರಲ್ಲೇ ಇರುತ್ತಾರೆ. ಒಬ್ಬರಾದರೂ ಮಲಗಿದ್ದರೆ ಆಗ ಜಗಳವಿರುವುದಿಲ್ಲ. ಕ್ರಮೇಣ ಅವರಿಬ್ಬರು ಹತ್ತಿರವಾಗಿ ಬಿಡುತ್ತಾರೆ. ಬೆಂಕಿಗೆ ಬೆಣ್ಣೆ ಬೇಗ ಕರಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.